Hello everyone. So welcome back you all into the master camp classes. So this is class number 18th. So ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಸಾಲಿಡ್ ಕಮಾಂಡಲ್ಲಿ ಇರುವಂತಹ ಬೊಲಿನ್ ಇಂಪ್ರೆಷನ್ ಹೋಲ್ನ ಕಮಾಂಡ್ ಬಗ್ಗೆ ನಾನು ಡೀಟೇಲ್ ಆಗಿರುವಂಥ ವಿಡಿಯೋ ಪ್ರೊವೈಡ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈ ಮೂರು ಕಮಾಂಡ್ ವೆರಿ ಇಂಪಾರ್ಟೆಂಟ್ ಆಗಿರೋದು ನಮಗೆ ಯಾವುದೇ ರೀತಿಯಾದಂತಹ ಫಿಕ್ಚರ್ ಡಿಸೈನ್ ಮಾಡೋದಕ್ಕೆ. ಅಂದರೆ ಕಾಂಪ್ಲಿಕೇಟೆಡ್ ಮಾಡಲ್ಸಿಗೆಲ್ಲ ನಾವು ಫಿಕ್ಚರ್ ಡಿಸೈನ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಟೈಮಲ್ಲಿ ನಮಗೆ ಈ ಒಂದು ಬೊಲಿನ್ ಇಂಪ್ರೆಷನ್ ಅನ್ನೋದು ಯೂಸ್ ಆಗುತ್ತೆ. ಆ್ಯಂಡ್ ನಮಗೆ ಕಾಸ್ಟಿಂಗ್ ಆಗಿರಲಿ, ಡೈ ಕಾಸ್ಟಿಂಗ್ ಆಗಿರಲಿ, ಸೊ ಇದರ ಅಪ್ಲಿಕೇಶನ್ಸ್ ಲಾಟ್ ಆಫ್ ಅಪ್ಲಿಕೇಶನ್ ಇದೆ. ಆ್ಯಂಡ್ ಹೋಲ್ ನೋಡಿ ಸ್ನೇಹಿತರೆ, ಇದರಲ್ಲಿ ಸಿಂಪಲ್ ಒಂದೇ ಒಂದು ಕ್ಲಿಕ್ಕಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಕೌಂಟರ್ ಹೋರ್, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲ್ಲ ಹೋಲ್ಸ್ ಎಲ್ಲ ಇರುತ್ತೆ. ಅವುಗಳ ಬಗ್ಗೆ ಒಂದೇ ಒಂದು ಕ್ಲಿಕ್ಕಲ್ಲಿ ಸಿಂಪಲಾಗಿ ನಾವು ಈ ಒಂದು ಹೋಲ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಬೋದು. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ಲಾಸ್. ಇದನ್ನು ಕಂಪಲ್ಸರಿ ಡೀಟೇಲಾಗಿ ನೀಟಾಗಿ ಕಲ್ತ್ಕೊಳ್ಳಿ ಸ್ನೇಹಿತರೆ. ಇದು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ಲಾಸ್ ಅಂತ ಹೇಳ್ತೀನಿ. ಸೊ ಹಾಗಾದರೆ ಮೊದಲನೇದು ಬೊಲಿನ್ ನೋಡಿ ಸ್ನೇಹಿತರೆ. ಸೊ ಈ ಒಂದು ಕಮೆಂಟ್ ಯಾಕೆ ಯೂಸ್ ಆಗುತ್ತಂದರೆ, ಸೊ ನಮಗೆ ಯಾವುದೇ ರೀತಿಯಾದಂತಹ ಒಂದು ಮಾಡೆಲ್ನ ಇಂಪ್ರೆಷನ್ ಮಾಡ್ಬೇಕು ನಾನು. ಸೊ ಅದೇ ರೀತಿ ಇರುವಂತಹ ಮಾಡೆಲ್ ನಮಗೆ ಒಂದು ಫಿಕ್ಚರ್ ರೀತಿ ಕ್ರಿಯೇಟ್ ಮಾಡ್ಬೇಕು ನಾನು. ಸೊ ಆ ಒಂದು ಟೈಮಲ್ಲಿ ಯೂಸ್ ಆಗುತ್ತೆ. ಸೊ ಹೇಗಂತೇಳಿ ನಿಮಗೆ ಒಂದು ಎಕ್ಸಾಂಪಲ್ಸ್ ಮೂಲಕ ತೋರಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನಾನು ಸಾಲಿಡಲ್ಲಿ ಹೋಗಿ ಒಂದು ಬ್ಲಾಕನ್ನು ಕ್ರಿಯೇಟ್ ಮಾಡ್ಕೊತೀನಿ. ಸೊ ನಿಮಗೆ ಡೀಟೇಲಾಗಿ ಸೊ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಫಿಕ್ಚರ್ ಕೂಡ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದು ಕೂಡ ಒಂದು ಐಡಿಯಾ ಇಲ್ಲಿ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಒರಿಜಿನ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡು ಒರಿಜಿನ್ ಪಾಯಿಂಟಿಂದ ಸೊ ಒಂದು ಈ ರೀತಿ ಒಂದು ಬ್ಲಾಕನ್ನು ನಾನು ಇವಾಗ ಕ್ರಿಯೇಟ್ ಮಾಡಿದ್ದೀನಿ, ರೈಟ್. ಸೊ ಫಿಟ್ ಆ್ಯಂಡ್ ಟಾಪ್ ವ್ಯೂ. ಸೊ ಇವಾಗ ಇಲ್ಲಿ ಒಂದು ಬ್ಲಾಕ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಪಾಯಿಂಟ್ ಏನಿದ್ರೆ ಡಿಲೀಟ್ ಮಾಡ್ಕೊಂಡು ನಮಗೆ ಅವಶ್ಯಕತೆ ಏನಿಲ್ಲ, ರೈಟ್. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಸೊ ಪ್ಲೇನ್ಸಲ್ಲಿ ಹೋಗಿ ಫ್ರಂಟ್ ಪ್ಲೇನ್, ಸೊ ಇವಾಗ ಫ್ರಂಟ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ GWCS C ಮತ್ತು T ಎಲ್ಲವೂ ಫ್ರಂಟ್ ಪ್ಲೇನಲ್ಲಿ ಇರ್ಬೇಕು ನಮಗೆ, ರೈಟ್. ಸೊ ಇವಾಗ ಏನು ಮಾಡ್ತೀನಿ ನಾನು, ವೈರ್ ಫ್ರೇಮಲ್ಲಿ ಹೋಗಿ ಒಂದು ಸರ್ಕಲ್ ಡ್ರಾ ಮಾಡ್ತಾಯಿದ್ದೀನಿ. ಇಲ್ಲಿ ಆಟೋ ಕರ್ಸರಲ್ಲಿ ಹೋಗಿ ಒರಿಜಿನ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲಾಗಿ ಒರಿಜಿನ್ ಪಾಯಿಂಟಲ್ಲಿ ಸೆಲೆಕ್ಟ್ ಆಗುತ್ತೆ. ಸೊ ಇದಾದಮೇಲೆ ಸೊ ಈ ರೀತಿ ಒಂದು ಸರ್ಕಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಅಗೇನ್ ಸಾಲಿಡಲ್ಲಿ ಹೋಗ್ತೀನಿ, ಎಕ್ಸ್ಟ್ರೂಡ್ ಆಪ್ಷನ್ಸನ್ನು ಯೂಸ್ ಮಾಡೋಣ. ಎಕ್ಸ್ಟ್ರೂಡ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಈ ಸರ್ಕಲ್ನ ಸೆಲೆಕ್ಟ್ ಮಾಡಿ ಆ್ಯಂಡ್ ಕ್ಲಿಕ್ ಓಕೆ. ಸೊ ಇವಾಗ ಬೋತ್ ಡೈರೆಕ್ಷನಲ್ಲಿ ಸೊ ಈ ರೀತಿ ಒಂದು ಸರ್ಕಲನ್ನು ಎಕ್ಸ್ಟ್ರೂಡ್ ಮಾಡಿದ್ದೀನಿ ನಾನು ಇವಾಗ, ರೈಟ್. ಸೊ ಅಗೇನ್ ಇಲ್ಲಿ ನನಗೆ 2D ಲೈನ್ ಅವಶ್ಯಕತೆ ಇಲ್ಲ. ಸೊ ಇದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ. ಡಿಲೀಟ್ ಆಲ್ ಸೆಲೆಕ್ಟೆಡ್ ಎಂಟಿಟೀಸ್, ರೈಟ್. ಸೊ ಇವಾಗ ನಾನು ಅಗೇನ್ ಟಾಪ್ ಪ್ಲೇನಲ್ಲಿ ಬರ್ತಾಯಿದ್ದೀನಿ. ಸೊ ಪ್ಲೇನ್ಸಲ್ಲಿಗೆ ಟಾಪ್ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ಸ್ನೇಹಿತರೆ, ಕಾನ್ಸೆಪ್ಟ್ ಏನಂದರೆ ಈ ರೀತಿ ಒಂದು ಸರ್ಕಲ್ ಇರುತ್ತೆ ನಮಗೆ ಇವಾಗ, ರೈಟ್. ಸೊ ನಾನು ಇವಾಗ ಒಂದು ಸರ್ಕಲ್ ಡ್ರಾ ಮಾಡಿದ್ನಲ್ಲ, ಸೊ ಇದನ್ನು ವೈ ಫ್ರೇಮಲ್ಲಿ ತೋರಿಸ್ತೀನಿ ಹೇಗಂತೇಳಿ. ಸೊ ಜಸ್ಟ್ ಅ ಮಿನಿಟ್. ಸೊ ಇದೇನು ಸರ್ಕಲ್ ಡ್ರಾ ಮಾಡಿದ್ದೀನಲ್ಲ, ಸೊ ಈ ಒಂದು ಸರ್ಕಲ್ ನಮಗೆ ಈ ಹಾಫ್ ಪೋರ್ಷನ್ ನಮಗೆ ಟಾಪಲ್ಲಿದೆ, ಇನ್ನು ಹಾಫ್ ಪೋರ್ಷನ್ ನನಗೆ ಸೊ ಈ ಬಾಟಮಲ್ಲಿ ಇರುವಂತಹ ಒಂದು ಸಾಲಿಡ್ ಮೇಲೆ ಇಂಪ್ರೆಷನ್ ಆಗಬೇಕು, ರೈಟ್. ಸೊ ಇಂಪ್ರೆಷನ್ ಯಾಕೆ ಆಗ್ಬೇಕಂದ್ರೆ ನನಗೆ ಈ ರೀತಿ ಒಂದು ಫಿಕ್ಚರ್ನ ಡಿಸೈನ್ ಮಾಡಬೇಕು ನಾನು. ಸೊ ಇದು ನನಗೆ ಕಾಂಪ್ಲಿಕೇಟೆಡ್ ಶೇಪಲ್ಲಿ ಇರುತ್ತಲ್ಲ, ಸೊ ಆ ಒಂದು ಟೈಮಲ್ಲಿ ಈ ಫಿಕ್ಚರ್ ಮೇಲೆ ಅದರ ಒಂದು ಹಾಫ್ ಪೋರ್ಷನ್ ಡ್ರಾ ಮಾಡ್ಕೊಂಡು ಸೊ ಫಸ್ಟಿಗೆ ನಾವು ಈ ಫಿಕ್ಚರ್ನ ಡಿಸೈನ್ ಮಾಡ್ಕೊಬೇಕು. ಆ ಹಾಫ್ ಪೋರ್ಷನಲ್ಲಿ ನಾವು ಪ್ರೋಗ್ರಾಮ್ ಮಾಡಿ ಟೂಲ್ ಪಾತ್ ಎಲ್ಲ ರನ್ ಮಾಡ್ಕೊಂಡು ಸೊ ಈ ಹಾಫ್ ಪೋರ್ಷನ್ ಏ ರೀತಿ ಇದೆಯಲ್ಲ, ಸೊ ಅದೇ ರೀತಿ ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡ್ಕೊಬೇಕು ನಾವು. ಮಾಡೆಲನ್ನು ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಈ ಒಂದು ಮಾಡೆಲನ್ನು ಅದರೊಳಗಡೆ ಇಂಪ್ರೆಸ್ ಮಾಡಿ ಅದರೊಳಗೆ ನೀಟಾಗಿ ಸೆಟ್ ಮಾಡ್ಕೊಂಡು ಸೊ ಇಲ್ಲಿ ಮೇಲ್ಗಡೆ ಏನಿದಾರೋ ಆಪ್ರೇಷನ್ ಅದನ್ನು ನಾವು ಮಾಡಬೇಕಾಗುತ್ತೆ, ರೈಟ್. ಸೊ ಯಾಕಂದರೆ ಇವೆಲ್ಲ ಫಿಕ್ಚರ್ಸಲ್ಲಿ ಜಾಸಲ್ಲಾಗಿರಲಿ ಸೊ ಇವೆಲ್ಲ ನಮ್ಗೆ ಫಿಕ್ಸ್ ಮಾಡೋಕ್ಕೆ ಬರೋಂಗಿಲ್ಲ, ರೈಟ್. ಆ ಒಂದು ಟೈಮಲ್ಲಿ ಈ ರೀತಿ ಒಂದು ಫಿಕ್ಚರ್ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಟೈಮಲ್ಲಿ ನಮಗೆ ಈ ಒಂದು ಬೋಲಿನ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ. ಸಿಂಪಲ್ ಈ ರೀತಿಯ ಒಂದು ನಾವು ನಮಗೆ ಯಾವ ಒಂದು ಸರ್ಫೇಸ್ ಬೇಕಲ್ಲ, ಆ ಒಂದು ಸರ್ಫೇಸನ್ನು ಈ ಒಂದು ಬ್ಲಾಕಲ್ಲಿ ಫಾರ್ಮ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ, ರೈಟ್. ಸೊ ಇವಾಗ ಬೋಲಿನ್ ಆಪ್ಷನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ಬಾಡಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಆ್ಯಕ್ಚುಲಿ ಇದು ಸಿಂಗಲ್ ಪಾರ್ಟಾಗಿ ಕ್ರಿಯೇಟ್ ಬಂದಿದೆ, ಆ್ಯಡ್ ಬಾಕ್ಸಲ್ಲಿ ಕ್ರಿಯೇಟ್ ಆಗಿ ಬಂದಿರೋದು, ಅದಕ್ಕೆ ಮೇ ಬಿ ಬರಲ್ಲ ಅನಿಸುತ್ತೆ. ಸೊ ನೋಡಿ ಈ ರೀತಿ ಸಿಂಗಲ್ ಪಾರ್ಟಲ್ಲಿ ಬರ್ತಾಯಿದೆ, ರೈಟ್. ಸೊ ಇದಕ್ಕೆ ಬರಲ್ಲ, ನಾನು ಅಗೇನ್ ಕ್ವಿಕ್ಕಾಗಿ ಡಿಲೀಟ್ ಮಾಡ್ಕೊಂಡು ಇನ್ನೊಮ್ಮೆ ಡ್ರಾ ಮಾಡ್ಕೊಂಬಿಡ್ತೀನಿ. ಸೊ ಅಗೇನ್ ವೈರ್ ಫ್ರೇಮಲ್ಲಿ ಹೋಗಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ಅದು ಎಂಟೈಲ್ ಒಂದೇ ಬಾಡಿ ಈ ಥರ ಕ್ರಿಯೇಟ್ ಆಗಿ ಬಂದಿದೆ, ಸೊ ಅದಕ್ಕೆ ಬರ್ತಾಯಿಲ್ಲ. ಸೊ ವಿಡ್ತ್ ಬಂದು 50 ಕೊಡ್ತಾಯಿದ್ದೀನಿ ಆ್ಯಂಡ್ ಹೈಟ್ 100 ಕೊಡ್ತಾಯಿದ್ದೀನಿ. ಓಕೆ, ರೈಟ್ ಕ್ಲಿಕ್ ಆ್ಯಂಡ್ ಫಿಟ್, ರೈಟ್. ಸೊ
ಸಾಲಿಡಲ್ಲಿ ಹೋಗಿ ಎಕ್ಸ್ಟ್ರೂಡ್ ಆಪ್ಷನ್ಸ್ ಯೂಸ್ ಮಾಡ್ಕೊತ ರೈಟ್. ಸೊ ಈ ಒಂದು ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ದೆನ್ ಕ್ಲಿಕ್ ಓಕೆ. ಸೊ ಈ ಬೋರ್ಡ್ ಡೈರೆಕ್ಷನ್ ಆಫ್ ಮಾಡ್ಕೊಂಡು ರಿವರ್ಸ್ ಡೈರೆಕ್ಷನಲ್ಲಿ ಸೊ 25 mm ಎಕ್ಸ್ಟ್ರೂಡ್ ಮಾಡ್ತಾಯಿದ್ದೀನಿ ರೈಟ್, 25 mm ರೈಟ್. ಸೊ ಇವಾಗ ಅಗೇನ್ ಫ್ರಂಟ್ ವ್ಯೂಲ್ ಹೋಗ್ತಾಯಿದ್ದೀನಿ. ಸೊ ವೈರ್ ಫ್ರೇಮ್ ಸರ್ಕಲ್, ಇಲ್ಲಿ ಆಟೋ ಕರ್ಸರಲ್ಲಿ ಹೋಗಿ ಒರಿಜಿನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಡಯಾಮೀಟರ್ 25ಗೆ ಒಂದು ಸರ್ಕಲ್ನ ಕ್ರಿಯೇಟ್ ಮಾಡೋಣ. ಸೊ ನನಗೆ ಇವಾಗ ಸರ್ಕಲ್ ನೋಡಿ 360 ಡಿಗ್ರಿಯಲ್ಲಿ ಒಂದು ಸರ್ಕಲ್ ಫಾರ್ಮ್ ಆಗಿದೆ. ಸಾಲಿಡಲ್ಲಿ ಹೋಗಿ ಎಕ್ಸ್ಟ್ರೂಡ್ ಆಪ್ಷನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾವು ಸೆಲೆಕ್ಟ್ ದಿಸ್ ಒನ್, ಕ್ಲಿಕ್ ಓಕೆ. ನಾವು ಸೆಲೆಕ್ಟ್ ಬೋರ್ಡ್ ಡೈರೆಕ್ಷನ್ ರೈಟ್. ಸೊ ಇಲ್ಲಿ ಕ್ರಿಯೇಟ್ ಮಾಡಿರ್ಬೇಕು, ಆ್ಯಡ್ ಬಾಸ್ ಇದ್ದರೆ ನಮಗೆ ಎರಡು ಮರ್ಜ್ ಆಗಿಬಿಡುತ್ತೆ. ಓಕೆ. ಸೊ ನೋಡಿ ಇವಾಗ ಈ ಬಾಡಿ ಸಪ್ರೇಟಾಗಿ ಬಂದಿದೆ ಆ್ಯಂಡ್ ಈ ಸರ್ಕಲ್ನ ಸಪ್ರೇಟಾಗಿ ಬಂದಿದೆ ರೈಟ್. ಸೊ ಈ ರೀತಿ ಸೊ ಈ ಅನ್ವಾಂಟೆಡ್ ಲೈನ್ಸ್ ಎಲ್ಲ ನಾನು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ತಾಯಿದ್ದೀನಿ ರೈಟ್. ಸೊ ನೋಡಿ ಇವಾಗ ಈ ಬಾಡಿ ಸಪ್ರೇಟಾಗಿ ಡ್ರಾ ಆಗಿದೆ ಆ್ಯಂಡ್ ಈ ಬಾಡಿ ಸಪ್ರೇಟಾಗಿ ಡ್ರಾ ಆಗಿದೆ. ಸೊ ಇವಾಗ ಬೋಲಿನ್ ಆಪ್ಷನ್ಸನ್ನು ಯೂಸ್ ಮಾಡ್ತೀನಿ. ಸೊ ಫಸ್ಟಿಗೆ ಸೆಲೆಕ್ಟ್ ಎ ಟಾರ್ಗೆಟ್ ಬಾಡಿ, ಅಂದರೆ ಸೊ ಯಾವ ಒಂದು ಬಾಡಿ ಮೇಲೆ ಆ ರೀತಿ ಫಾರ್ಮ್ ಮಾಡಬೇಕು, ಇಂಪ್ರೆಸ್ ಆಗ್ಬೇಕಂತೇಳಿ. ಸೊ ಅದಕ್ಕೆ ಈ ಬಾಡಿನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಈ ರೀತಿ ಒಂದು ಆಪ್ಷನ್ಸ್ ಓಪನ್ ಆಗುತ್ತೆ. ಸೆಕೆಂಡ್ ಬಂದು ನಾವು ಇಂಪ್ರೆಸ್ ಮಾಡಬೇಕಾಗಿರುವಂತಹ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡಿ ಕ್ಲಿಕ್ ಮಾಡಿ ನೋಡಿ. ಸೊ ಫಸ್ಟಿಗೆ ಇಲ್ಲಿ ಟೈಪಲ್ಲಿ ಆ್ಯಡ್ ಇರುತ್ತೆ. ಸೊ ಆ್ಯಡ್ ಅಂದಾಗ ಎರಡು ನಮಗೆ ಮರ್ಜ್ ಆಗಿಬಿಡುತ್ತೆ. ಸೊ ರಿಮೂವ್ ನೋಡಿ, ರಿಮೂವ್ ಅಂದಾಗ ಸೊ ಹಾಫ್ ಪೋರ್ಷನ್ ನಮಗೆ ಇಲ್ಲಿ ಇಂಪ್ರೆಸ್ ಆಗಿ ಬರುತ್ತೆ ಈ ರೀತಿ ರೈಟ್. ಸೊ ನೋಡ್ಬೋದು ಇವಾಗ ಫಸ್ಟಿಗೆ ಈ ರೀತಿ ಒಂದು ಫಿಕ್ಸರ್ ಡಿಸೈನ್ ಮಾಡ್ಕೊಂಡು ಟೂಲ್ ಎಲ್ಲ ಇಲ್ಲಿ ರನ್ ಮಾಡಿ. ಸೊ ನಾವು ನೆಕ್ಸ್ಟ್ ಆ ಒಂದು ಮಾಡಲ್ನ ಅದ್ರ ಮೇಲೆ ಫಿಕ್ಸ್ ಮಾಡ್ಕೊಂಡು ಸಿಂಪಲಾಗಿ ನಾವು ಪ್ರೋಗ್ರಾಮನ್ನು ಮಾಡ್ತೀವಿ. ನೆಕ್ಸ್ಟ್ ಕಾಮನ್ ಅಂದರೆ ಏನಿಲ್ಲ, ಸೊ ಇದರ ಒಂದು ಹಾಫ್ ಪೋರ್ಷನ್, ಸೊ ಅದು ಇಲ್ಲಿ ಏನು ಇಂಪ್ರೆಷನ್ ಆಗಿತ್ತಲ್ಲ, ಸೊ ರಿಮೂವಲ್ಲಿ ಹೋಗಿ ಸೊ ಇದಿಷ್ಟು ಏನು ರಿಮೂವ್ ಆಗಿದೆಯಲ್ಲ ಅಷ್ಟೇ ಪೋರ್ಷನ್ ನಮಗೆ ಕಾಮನಲ್ಲಿ ತೋರಿಸುತ್ತೆ. ಇದು ಕಾಮನ್ ಥರ ರೈಟ್. ಸೊ ಇದು ಬಂದು ನಮಗೆ ಬೋಲಿನ್ ಆಪ್ಷನ್ಸ್ ಬಗ್ಗೆ ಸ್ನೇಹಿತರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಅಂತೇಳಿ ಹೇಳ್ತೀನಿ ರೈಟ್. ಸೊ ಇದು ಬಂದು ಸಿಂಪಲ್ಲಾಗಿ ಬೋಲಿನಲ್ಲಿ. ಸೊ ಇನ್ನೂ ಡೌಟ್ಸ್ ಇದ್ದರೆ ನಿಮಗೆ ನಾನು ಕಾಮೆಂಟ್ ಮಾಡಿ. ಸೊ ಟೈಮ್ ಇದ್ದಾಗ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ ರೈಟ್. ಸೊ ನೆಕ್ಸ್ಟ್ ಆಪ್ಷನ್ಸ್ ಬಂದು ನಮಗೆ ಇಂಪ್ರೆಷನ್. ಸೊ ಇಂಪ್ರೆಷನ್ ಅಂತೇಳಿ ನಾನು ಇಲ್ಲಿರುವಂತಹ ಲೆಟರ್ಸ್ ಕಮ್ಯಾಂಡಲ್ಲಿ ಈ ರೀತಿ ಒಂದು ಕ್ಯಾಡ್ ರಮೇಶ್ ಅಂತೇಳಿ ಫಸ್ಟಿಗೆ ಟೈಪಿಂಗ್ ಮಾಡ್ಕೊಂಡು ಆಮೇಲೆ ಎಕ್ಸ್ಟ್ರೂಡ್ ಮಾಡ್ಕೊಂಡಿನಿ. ಸೊ ನೋಡ್ಬೋದು ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ರೈಟ್. ಸೊ ಇದಾದಮೇಲೆ ಏನು ಮಾಡಿದೆ ಅಂದರೆ ಸೊ ಇದೇ ಟಾಪ್ ಲೈನಲ್ಲಿ ಒಂದು ಸರ್ಕಲ್ ರೈಟ್, ಸೇಮ್ ಸರ್ಕಲ್ ನಾನು ಡ್ರಾ ಮಾಡ್ಕೊತೀನಿ ನಾನು ಇವಾಗ. ಸೊ ಪ್ಲೇನ್ಸಲ್ಲಿ ಹೋಗಿ ಈ ಟಾಪ್ ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಯಾವತ್ತಾದರೂ ಅಂದರೆ ನಿಮಗೆ ಟಾಪ್ ಲೈನಲ್ಲಿ ನೀಟಾಗಿ ಕಾಣುತ್ತೆ ರೈಟ್. ನೋಡಿ ಇವಾಗ ಕ್ಯಾಟ್ ರಮೇಶ್ ಅಂತೇಳಿ ಟೈಪ್ ಮಾಡ್ಕೊಂಡು ಸೊ ಈ ಫಾಂಟನ್ನು ಪಾಕೆಟ್ ಮಾಡಿದ್ದೀನಿ ನಾನು ಇವಾಗ. ಸೊ ನೋಡ್ಬೋದು ಒಳಗಡೆ ಇನ್ಸೈಡಲ್ಲಿ ಪಾಕೆಟ್ ಮಾಡಿದ್ದೀನಿ. ಸೊ ನಾನು ಒಂದು ಈ ರೀತಿ ಒಂದು ಸೀಲ್ನ ನಾನು ರೆಡಿ ಮಾಡ್ಬೇಕು ಅಂದ್ಕೊತೀನಿ ರೈಟ್. ಸೊ ಈ ರೀತಿ ಒಂದು ಸೀಲ್ನ ನಾನು ರೆಡಿ ಮಾಡಬೇಕು. ಆ ಒಂದು ಟೈಮಲ್ಲಿ ನಮಗೆ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ. ಸಾಲಿಡಲ್ಲಿ ಇಂಪ್ರೆಷನ್ ಇದೆಯಲ್ಲ, ಸೊ ಇಂಪ್ರೆಷನ್ ಅದು ಯೂಸ್ ಆಗುತ್ತೆ. ಸೊ ಇನ್ಸೈಡಲ್ಲಿ ಏನು ಪಾಕೆಟ್ ಇದೆಯಲ್ಲ ಸೊ ಅವೆಲ್ಲ ನಮಗೆ ಇಂಪ್ರೆಷನ್ ಆಗಿ ಬರುತ್ತೆ ರೈಟ್. ಒಂದು ಡ್ರಾಯಿಂಗನ್ನು ಮಾಡಲ್ ಕ್ರಿಯೇಟ್ ಮಾಡ್ಕೊಂಡು ಮೇಲೆ ಫಾಂಟ್ ಮಾಡಿ ಸೊ ಅದನ್ನೆಲ್ಲ ಈ ಎಕ್ಸ್ಟ್ರೂಡ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ರಿಮೂವ್ ಮಾಡಿದ್ದೀನಿ. ಇದು ಪ್ರೊಸೆಸ್ ರೈಟ್. ಸೊ ಇದಾದಮೇಲೆ ಏನು ಮಾಡಿದ್ದೀನಿ, ಸೇಮ್ ಇದೇ ಒಂದು ಸರ್ಕಲ್ನ ಟ್ರಾನ್ಸ್ಲೇಟ್ ಆಪ್ಷನ್ಸ್ ಯೂಸ್ ಮಾಡ್ತಿದ್ದೀನಿ. ಟ್ರಾನ್ಸ್ಲೇಟ್ ಯೂಸ್ ಮಾಡ್ಕೊಂಡು ಒಂದು ಸ್ವಲ್ಪ ಡಿಸ್ಟೆನ್ಸಿಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಒಂದು ಲೈನ್ನ ರೈಟ್. ಸೊ ಇವಾಗ ನಿಮಗೆ ಈ ಒಂದು ಬೋಲಿನ್ ಆಪ್ಷನ್ಸ್ ಹೇಗೆ ಯೂಸ್ ಆಗುತ್ತೆ ಅಂತೇಳಿ ತೋರಿಸ್ಕೊಡ್ತೀನಿ. ಸೊ ಬೋಲಿನ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಸ್ನೇಹಿತರೆ, ಸೆಲೆಕ್ಟ್ ಚೈನ್ ಫಾರ್ ದ ಸಾಲಿಡ್ ಇಂಪ್ರೆಷನ್ 1 ಅಂತಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು 2D ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಇಂಪ್ರೆಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ 2D ಲೈನ್ ಸೆಲೆಕ್ಷನ್ ಮಾಡಿ. ನೆಕ್ಸ್ಟ್ ಈ ಬಾಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟಿಗೆ 2D ಲೈನ್, ಆಮೇಲೆ ನಾವು ಈ ಒಂದು 3D ಡೈಗ್ರಾಮ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇವೆರಡು ಈ ರೀತಿ ಮರ್ಜ್ ಆಗಿಬಿಡುತ್ತೆ ನೋಡಿ, ಎರಡು ಆಟೋಮೆಟಿಕ್ ಹೋಗಿ ಕನೆಕ್ಟ್ ಆಯಿತು. ಕನೆಕ್ಟ್ ಆಗಿ ಅದು ಇಂಪ್ರೆಷನ್ ಆಗಿರುತ್ತೆ. ಸೊ ಅದು ನಮಗೆ ಹೇಗೆ ನೋಡೋದಂದರೆ ನಾವು ಇದನ್ನು ಐಸೋಮೆಟ್ರಿಕ್ ವ್ಯೂವಲ್ಲಿ ಫಿಕ್ಸ್ ಮಾಡ್ತೀನಿ. ನೀಟಾಗಿ ಅಬ್ಸರ್ವ್ ಆಗುತ್ತೆ ನಿಮಗೆ. ರೈಟ್ ಕ್ಲಿಕ್ ಆ್ಯಂಡ್ ಐಸೋಮೆಟ್ರಿಕ್ ರೈಟ್. ಸೊ ಇವಾಗ ಟ್ರಾನ್ಸ್ಲೇಟ್ ಆಪ್ಷನ್ಸಲ್ಲಿ ಹೋಗಿ ಇಲ್ಲಿ ಟ್ರಾನ್ಸ್ಫಾರ್ಮಲ್ಲಿ ಟ್ರಾನ್ಸ್ಲೇಟ್ ಆಪ್ಷನ್ಸ್. ಸೊ ಫಸ್ಟ್ ಒಂದು ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಕ್ಲಿಕ್ ಮಾಡಿ. ಸೊ ಈ ರೀತಿ ಸ್ಕೇಲ್ ಇರುತ್ತೆ, ಜಸ್ಟ್ ಈ ರೀತಿ ಡ್ರ್ಯಾಗ್ ಮಾಡಿ ಇಲ್ಲಿ ಮೂವ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ.
ಸೊ ಇನ್ನೂ ಸ್ವಲ್ಪ ಮೇಲೆ ಡ್ರ್ಯಾಗ್ ಮಾಡಿ ತೋರಿಸ್ತೀನಿ, ಇನ್ನೂ ಕ್ಲಿಯರಾಗಿ ಕಾಣುತ್ತೆ ನಿಮಗೆ. ದೆನ್ ಓಕೆ ಕ್ಲೋಸ್ ಮಾಡ್ತಾಯಿದ್ದೀನಿ. ದೆನ್ ರೈಟ್ ಕ್ಲಿಕ್ ಆ್ಯಂಡ್ ಕ್ಲಿಯರ್ ಕಲರ್. ಸೊ ನೋಡಿ ಇಲ್ಲಿ ಜಸ್ಟ್ ಅ ಮಿನಿಟ್, ರೈಟ್ ಕ್ಲಿಕ್ ಆ್ಯಂಡ್ ಕ್ಲಿಯರ್ ಕಲರ್. ಸೊ ಹೋಮಲ್ಲಿ ಹೋಗಿ ಹೈಡ್, ಸೆಲೆಕ್ಟ್ ದಿಸ್ ಒನ್ ಆ್ಯಂಡ್ ಹೈಡ್. ಸೊ ನೋಡಿ ಅಲ್ಲಿ ಏನು ಪಾಕೆಟ್ ಇತ್ತಲ್ಲ, ಸೊ ಇದು ಈ ರೀತಿ ಇಂಪ್ರೆಷನ್ ಆಗಿ ಬರುತ್ತೆ. ಇವಾಗ ಸಿಂಪಲಾಗಿ ನಾನು ಟೂಲ್ ಪಾತ್ ಎಲ್ಲ ರನ್ ಮಾಡ್ಕೊಂಡು ಈ ರೀತಿ ಇದರ ಒಂದು ಸೀಲ್ ಅನ್ನೋದು ನಾನು ಕ್ರಿಯೇಟ್ ಮಾಡ್ತೀನಿ, ರೈಟ್. ಸೊ ಈ ರೀತಿ ಸಿಂಪಲಾಗಿ ನಾವು ಸೀಲ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ಇದು ನೀವು ಪಂಚ್ ಮಾಡಿದಾಗ ಸೇಮ್ ಕ್ಯಾಡ್ ರಮೇಶ್ ಅಂತೇಳಿ ಇಂಪ್ರೆಷನ್ ಆಗಿ ಬರುತ್ತೆ, ರೈಟ್. ಸೊ ಇದು ಬಂದು ಸಾಲಿಡಲ್ಲಿರುವಂತಹ ಇಂಪ್ರೆಷನ್ ಬಗ್ಗೆ. ನೆಕ್ಸ್ಟ್ ಕಮೆಂಟ್ ಬಂದು ನಮಗೆ ಹೋಲ್. ಸೊ ನೋಡಿ ಸ್ನೇಹಿತರೆ, ಈ ಹೋಲ್ ಕಮೆಂಟ್ಗೋಸ್ಕರ ನಾನು ಒಂದು ಬ್ಲಾಕನ್ನು ಅಡ್ವಾನ್ಸಲ್ಲಿ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಈ ಹೋಲ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ನಾವು ಈ ಒಂದು ಮಾಡೆಲ್ ಮೇಲೆ ಹೇಗೆ ಹೋಲನ್ನು ಕ್ರಿಯೇಟ್ ಮಾಡೋದು ಅಂತೇಳಿ ನಿಮಗೆ ಡೀಟೇಲ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೊಡ್ತೀನಿ. ಸೊ ಇವಾಗ ಈ ಹೋಲ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಲೇಟಾಗಿ ಓಪನ್ ಆಗ್ತಾಯಿದೆ. ಸೊ ಯೂಸ್ ಪ್ಯಾನಲ್ ಟು ಮಾಡಿಫೈ ಹೋಲ್ ಸೆಟ್ಟಿಂಗ್ ಅಂತೇಳಿದೆ, ರೈಟ್. ಸೊ ಈ ಒಂದು ಪ್ಯಾನಲ್ ಯೂಸ್ ಮಾಡ್ಕೊಂಡು ನಾವು ಹೋಲ್ನ ಏನಾದರೂ ಸೆಟ್ಟಿಂಗನ್ನು ಮಾಡಿಫೈ ಮಾಡಬೇಕಂದ್ರೆ ಇಲ್ಲಿ ಮಾಡ್ಬೋದು. ಫಸ್ಟಿಗೆ ಆಪ್ರೇಷನಲ್ಲಿ ನೇಮ್ ಅಂತಿದೆ. ಸೊ ನೇಮಲ್ಲಿ ಸಿಂಪಲ್ಲಾಗಿ ನೀವು ಎಷ್ಟು ಡಯಾಮೀಟರ್ ಒಂದು ಹೋಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತೇಳಿ. ಸೊ ನಾನು 10.00 ಅಂತೇಳಿ ಕೊಡ್ತಾಯಿದ್ದೀನಿ. ಆ್ಯಂಡ್ ಟಾರ್ಗೆಟ್ ಬಂದು ಸಾಲಿಡಲ್ಲಿ ನಾವು ಟಾರ್ಗೆಟ್ ಮಾಡ್ತಾ ಇರೋದು. ಆ್ಯಂಡ್ ಪ್ಲೇನ್ ಓರಿಯೆಂಟೇಷನ್ ಯಾವ ಒಂದು ಪ್ಲೇನಲ್ಲಿ ಟಾಪ್ ಪ್ಲೇನಲ್ಲಿ ಇದೆ ಅಂತೇಳಿ. ಸೊ ಸಪೋಸ್ ನೀವು ಬೇರೆ ಪ್ಲೇನ್ ಬೇಕಂದರೆ ಇಲ್ಲಿ ಸೆಲೆಕ್ಟ್ ಪ್ಲೇನ್ ಅಂತೇಳಿ ಥರ್ಡ್ ಆಪ್ಷನ್ಸ್ ಇರುತ್ತೆ. ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ನೀವು ಸೆಲೆಕ್ಟ್ ಪ್ಲೇನ್ ಆಪ್ಷನ್ಸ್ ನಿಮಗೆ ಬೇಕಾಗಿರುವಂಥ ಫ್ರಂಟ್, ಬ್ಯಾಕ್, ಸೈಡ್ ಯಾವ ರೀತಿ ಯಾವ ಒಂದು ಪ್ಲೇನ್ ಮೇಲೆ ಬೇಕಲ್ಲ ಆ ಒಂದು ಪ್ಲೇನ್ ಮೇಲೆ ಡ್ರಾ ಮಾಡಬಹುದು. ಸೊ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಪೊಸಿಷನ್, ಹೋಲ್ ಪೊಸಿಷನ್ ಸಿಂಪಲಾಗಿ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡಿ. ಸೊ ಇಲ್ಲಿ ಆ್ಯಡ್ ಆಟೋ ಕರ್ಸರ್ ಪೊಸಿಷನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ನೀವು ಈ ರೀತಿ ಒಂದು ಪಾಯಿಂಟನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಎಂಟರ್ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಎಂಟರ್ ಪ್ರೆಸ್ ಮಾಡಿ. ಸೊ ಇಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಒಂದು ಸಿಂಪಲ್ ಆಗಿರುವಂಥ ಹೋಲ್ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಸಪೋಸ್ ಇಫ್ ಯು ವಾಂಟ್ ಟು ಚೇಂಜ್ ದಿಸ್ ಹೋಲ್ ಡಯಾಮೀಟರ್, ಸೊ ಇಲ್ಲಿ ನಮಗೆ ಹೋಲ್ ಡಯಾಮೀಟರ್ 25 ಕೊಟ್ಟು ಎಂಟರ್ ಪ್ರೆಸ್ ಮಾಡಿ. ಸೊ 25 ಚೇಂಜ್ ಆಗುತ್ತೆ. ಸಪೋಸ್ ನಿಮಗೆ 40 ಬೇಕಂದರೆ ಸೊ 40 ಮೇಲೆ ಕ್ಲಿಕ್ ಮಾಡಿ 40 ಡಯಾಮೀಟರ್ಗೆ ಈ ಒಂದು ಹೋಲ್ ಅಂತ ನಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಹೋಲ್ ಸ್ಟೈಲ್. ಸೊ ಹೋಲ್ ಸ್ಟೈಲಲ್ಲಿ ನಾನು ಸಿಂಪಲ್ ಸೆಲೆಕ್ಟ್ ಮಾಡ್ಕೊತೀನಿ. ಆ್ಯಂಡ್ ಕೌಂಟರ್ ಬೋರ್ ಇದೆ, ಕೌಂಟರ್ ಸಿಂಕ್ ಇದೆ, ಕೌಂಟರ್ ಡ್ರಿಲ್, ಟೇಪರ್ ಆ್ಯಂಡ್ ಕಸ್ಟಮ್ ಅಂತೇಳಿ. ಸೊ ಕಸ್ಟಮ್ ಅನ್ನೋದು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೋಬೋದು. ಸೊ ಇವು ಸಿಂಪಲ್ ಕೌಂಟರ್ ಬೋರ್, ಕೌಂಟರ್ ಸಿಂಕ್, ಕೌಂಟರ್ ಡ್ರಿಲ್ ಆ್ಯಂಡ್ ಟೇಪರಿಗೆ ಆಟೋಮೆಟಿಕ್ಕಾಗಿ ಅದು ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಇವಾಗ ಸಿಂಪಲ್ ಸೆಲೆಕ್ಟ್ ಮಾಡಿದಾಗ ನಮಗೆ ಜಸ್ಟ್ ಎರಡೇ ಆಪ್ಷನ್ಸ್ ಓಪನ್ ಆಗುತ್ತೆ. ಒಂದು ಡಿಸ್ಟೆನ್ಸ್, ಇನ್ನೂ ಒಂದು ಬಾಟಮ್ನ ಆ್ಯಂಗಲ್. ಸೊ ಈ ಒಂದು ಬಾಟಮಲ್ಲಿರುವಂತಹ ಆ್ಯಂಗಲ್ ಎಷ್ಟಿರ್ಬೇಕಂತೇಳಿ ಸೊ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ಫ್ರಂಟ್ ವ್ಯೂವಲ್ಲಿ ಹೋಗಿ ವೈರ್ ಫ್ರೇಮಲ್ಲಿ, ರೈಟ್. ಸೊ ಒಂದು ಡಯಾಮೀಟ್ರ್ ಆಗಿತ್ತು, ಡಿಸ್ಟೆನ್ಸ್ 25 mm ಡಿಸ್ಟೆನ್ಸ್ ಇದೆ. ಸಪೋಸ್ ಇದನ್ನು ನಾನು 50 ಡಿಸ್ಟೆನ್ಸನ್ನು ಪ್ರೆಸ್ ಮಾಡಿ ಎಂಟರ್ ಮಾಡಿದಾಗ ನೋಡಿ ಡಿಸ್ಟೆನ್ಸ್ ಅನ್ನೋದು ನಮಗೆ ಚೇಂಜ್ ಆಯಿತು. ಸೊ ಇದು ಓವರ್ ಡಿಸ್ಟೆನ್ಸ್ ಆಗಿದೆ. ಸೊ ಅದಕ್ಕೆ ನಾನು 30 ಎಂಟರ್ ಪ್ರೆಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಾಟಮ್ ಆ್ಯಂಗಲ್ ನೋಡಿ, ಸೊ ಇದು ಬಾಟಮ್ ಆ್ಯಂಗಲ್. ಸೊ ಇದು ನೀವು ಬೇಕಾದರೆ ಚೇಂಜ್ ಮಾಡ್ಕೊಳ್ಬೋದು ಬಾಟಮ್ ಆ್ಯಂಗಲ್. ಇಲ್ಲಾಂದರೆ ಥ್ರೂ ಆಲ್ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ಥ್ರೂ ಆಲ್ ಆಗುತ್ತೆ ನಮಗೆ, ರೈಟ್. ಸೊ ಇದರಲ್ಲಿ ಸಿಂಪಲಲ್ಲಿ 2 ಆಪ್ಷನ್ಸ್ ನಮಗೆ ಈ ರೀತಿ ಬಂದಿದೆ ಇವಾಗ ಸಿಂಪಲಲ್ಲಿ. ಸೊ ಇದು 3Dಯಲ್ಲಿ ನಿಮಗೆ ಇನ್ನೂ ನೀಟಾಗಿ ಕಾಣುತ್ತೆ ಹೇಗೆ ಅಂತೇಳಿ. ಸೊ ಇದಾದಮೇಲೆ ನಮಗೆ ಕೌಂಟ್ರ್ ಬೋರ್ಡ್, ಇಲ್ಲಿ 3 ಆಪ್ಷನ್ಸ್ ಯೂಸ್ ಆಗುತ್ತೆ. ಒಂದು ಡಯಾಮೀಟರ್, ಇನ್ನೊಂದು ಕೌಂಟ್ರ್ ಬೋರ್, ಇನ್ನೊಂದು ಕೌಂಟರ್ ಡೆಪ್ತ್ ಅಂತೇಳಿ. ಸೊ ಇದನ್ನು ಕೂಡ ನಿಮಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಿ ನೋಡಿ. ಸೊ ಇವಾಗ ಡಯಾಮೀಟರ್ 40 ಕೊಟ್ಟಿದ್ದೀನಿ. ಸೊ ಇದನ್ನು 25 ಪ್ರೆಸ್ ತರ್ತಾಯಿದ್ದೀನಿ. ಸೊ ಇನ್ನೂ ನಿಮಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇವಾಗ ಇದು ನಮಗೆ ಇನ್ಸೈಡಲ್ಲಿ ಕೌಂಟರ್ ಡಯಾಮೀಟರ್ ಬಂದು 50 ಏನಿದೆಯಲ್ಲ, ಸೊ ಇದು 35 ಎಂಟ್ರ್. ಸೊ ಇದು ನೋಡಿ ಫಸ್ಟಿಗೆ ಟಾಪಲ್ಲಿರೋದು. ಆ್ಯಂಡ್ ಕೌಂಟರ್ ಡೆಪ್ತ್, ಸೊ ಕೌಂಟರ್ ಡೆಪ್ತ್ ಇದು 25 ಇದೆಯಲ್ಲ, ಸೊ ಇದನ್ನು 10, ರೈಟ್. ಸೊ ಇವಾಗ ಕ್ಲಿಯರ್ ಕಾಣ್ತಾ ಇದೆಯಾ? ಸೊ ಫಸ್ಟ್ ಒನ್ ಬಂದು ಈ 25 ಏನಿದೆಯಲ್ಲ, ಸೊ ಇನ್ಸೈಡ್ ಇದು ಡಯಾಮೀಟರ್, 35 ಔಟ್ಸೈಡ್ ಡಯಾಮೀಟರ್, ಡೆಪ್ತ್ ಬಂದು ಇದು, ರೈಟ್. ಸೊ ಇನ್ನು ಫ್ರಂಟ್ ವ್ಯೂವಲ್ಲಿ ನಿಮಗಿನ್ನ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಹೇಗೆ ಅಂತೇಳಿ, ರೈಟ್. ಸೊ ಇವಾಗ ನೋಡಿ,
ಸೊ ಡಯಾಮೀಟರ್ ಇದು ನಮ್ಮ ಡಯಾಮೀಟರ್. ಸೊ ಇಲ್ಲಿ ಏನಿದೆಯಲ್ಲ, ಸೊ ಇದರ ಒಂದು ಡಯಾಮೀಟರ್. ಸೊ ಇದನ್ನು ನೋಡಿ, ಇವಾಗ 35 ಇದೆಯಲ್ಲ, ಸೊ ಇದು 50 ಮಾಡ್ತೀನಿ. ಟಾಪ್ ಇರೋದು ಚೇಂಜ್ ಆಗುತ್ತೆ ಇವಾಗ. ಸೊ ಇದು ಚೇಂಜ್ ಆಯ್ತು ನಮಗೆ ಇವಾಗ. ಸೊ ಇದು ಯಾವಾಗಾದರೂ ನಮಗೆ ಮ್ಯಾಕ್ಸಿಮಮ್ ಇರ್ಬೇಕು ನಮಗೆ, ರೈಟ್. ಆ್ಯಂಡ್ ಡೆಪ್ತ್ ಅನ್ನೋದು ಇದು, ರೈಟ್. ಡೆಪ್ತ್ ಇವಾಗ ನಾನು 20 ಪ್ರೆಸ್ ಮಾಡ್ತೀನಿ ನೋಡಿ, ಡೆಪ್ತ್ ಇಲ್ಲಿ ಚೇಂಜ್ ಆಯಿತು, ರೈಟ್. ಅಗೇನ್ ನಮಗೆ ಕೌಂಟರ್ ಡೆಪ್ತ್ ಆಯಿತು ಇವಾಗ. ಡಯಾಮೀಟರ್ ಅಂದರೆ ಇದು, ಈ ಡಯಾಮೀಟರ್ ಇದು 35 ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ, 35 ಈಕ್ವಲ್ ಆಯಿತು. ಸೊ ಇದು 25, ಓಕೆ. ಸೊ ಈ ರೀತಿ ಸಿಂಪಲಾಗಿ ನಾವು ಕೌಂಟರ್ ಬೋರನ್ನು ನಾವು ಕ್ರಿಯೇಟ್ ಮಾಡ್ತೀವಿ, ರೈಟ್. ಸೊ ಅಗೇನ್ ಇಲ್ಲಿ ಡಿಸ್ಟೆನ್ಸ್ ಆ್ಯಂಡ್ ಡಯಾಮೀಟರ್ ಕೊಟ್ಟಿದ್ದಾನೆ, ಟೋಟಲ್ ಓವರಾಲ್ ಡಿಸ್ಟೆನ್ಸ್ ಇದು. ಸೊ ನೀವು ಓವರಾಲ್ ಡಿಸ್ಟೆನ್ಸ್ ಕೂಡ ಇಲ್ಲಿ ಚೇಂಜ್ ಮಾಡ್ಬೋದು. ಸೊ 40 ಎಂಟರ್ ಪ್ರೆಸ್ ಮಾಡಿದರೆ ಇಲ್ಲಿ ಚೇಂಜ್ ಆಗೋದು, ಓವರಾಲ್ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್ 40ಗೆ ಚೇಂಜ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ನಮಗೆ ಕೌಂಟರ್ ಸಿಂಕ್ ಅಂತ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಕೂಡ ನಮಗೆ ಈ ರೀತಿ ಒಂದು ಡ್ರಾಯಿಂಗ್ ಬರುತ್ತೆ. ಸೊ ವ್ಯಾಲ್ಯೂಸ್ ಚೇಂಜ್ ಮಾಡಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಪ್ರಾಕ್ಟೀಸ್ ಮಾಡಿ, ರೈಟ್. ಸೊ ಇದರ ಬಗ್ಗೆ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ, ಕೌಂಟರ್ ಬೋರ್ ಯಾವ ರೀತಿ ವರ್ಕ್ ಆಗುತ್ತೆ, ಕೌಂಟರ್ ಸಿಂಕ್ನ ಡಯಾಮೀಟರ್ ಹೇಗಿರುತ್ತೆ ಅಂತೇಳಿ. ಸೊ ಟೇಪರ್, ರೈಟ್. ಸೊ ಇವನ್ನೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಇದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಯಾವಾಗ ಡೀಟೇಲಾಗಿ, ಅಂದರೆ ಮಾಡಲ್ಸನ್ನು ಕ್ರಿಯೇಟ್ ಮಾಡುವಾಗ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ, ರೈಟ್. ಸೊ ಇದು ಬಂದು ಹೋಲ್ ಕಮಾಂಡ್ಗಳ ಬಗ್ಗೆ, ರೈಟ್. ಆ್ಯಂಡ್ ನೆಕ್ಸ್ಟ್ ಕಮಾಂಡ್ ಬಂದು ನಮಗೆ ರೆಕ್ಟ್ಯಾಂಗ್ಯುಲರ್ ಪ್ಯಾಟ್ರನ್ನ, ಸರ್ಕ್ಯುಲರ್ ಪ್ಯಾಟ್ರನ್ ಆ್ಯಂಡ್ ಮ್ಯಾನ್ಯಲ್ ಪ್ಯಾಟ್ರನ್ ಅಂತೇಳಿ. ಸೊ ಇದಕ್ಕಂತೇಳಿ ಒಂದು ಮಾಡೆಲ್ನ ಅಡ್ವಾನ್ಸ್ ಆಗಿ ಕ್ರಿಯೇಟ್ ಮಾಡಿಟ್ಟಿದ್ದೀನಿ. ಸೊ ನೋಡಿ ಸ್ನೇಹಿತರೆ, ಈ ರೀತಿ ಒಂದು ಪ್ಯಾಟರ್ನ್ ಇರುತ್ತೆ. ಸೊ ಇದೇನಿದೆಯಲ್ಲ, ಸೊ ನಮಗೆ ನಂಬರ್ ಆಫ್ ಟೈಮ್ಸ್ ಬೇಕು. ಆವಾಗ ನಾನು ಸಿಂಗಲ್ ಆಗಿ ಡ್ರಾ ಮಾಡ್ಕೊಂಡು ಹೋದರೆ ಲಾಟ್ ಆಫ್ ಟೈಮ್ ಎಷ್ಟಾಗುತ್ತೆ. ಆ ಒಂದು ಟೈಮಲ್ಲಿ ನಾನು ಈ ಒಂದು ರೆಕ್ಟ್ಯಾಂಗಲ್ ಪ್ಯಾಟರ್ನ್ ಆಪ್ಷನ್ಸನ್ನು ಯೂಸ್ ಮಾಡ್ತೀನಿ. ಸೊ ಈ ಒಂದು ರೆಕ್ಟ್ಯಾಂಗಲ್ ಪ್ಯಾಟರ್ನ್ ಯೂಸ್ ಮಾಡಿದಾಗ ಫಸ್ಟಿಗೆ ನಾವು ಯಾವ ಒಂದು ಮಾಡೆಲ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಅಂತೇಳಿ, ಸೊ ನಾವು ಫಸ್ಟಿಗೆ ಟಾರ್ಗೆಟ್ ಬಾಡಿ ಸೆಟ್ ಮಾಡ್ಕೊಬೇಕು. ಆಮೇಲೆ ಪ್ಯಾಟರ್ನ್ ನಾವು ಯಾವುದನ್ನು ಕಾಪಿ ಮಾಡ್ತಾ ಇದ್ವಿ ಆ ಒಂದು ಬಾಡಿ ಸೆಟ್ ಮಾಡ್ಕೊಂಡು ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ. ಸೊ ಇವಾಗ ಈ ಒಂದು ಡೈಲಾಗ್ ಬಾಕ್ಸ್ ಯೂಸ್ ಮಾಡ್ಕೊಂಡು ನಾವು ಮಾಡಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಇನ್ಸ್ಟೆನ್ಸ್ ಏನಿದೆಯಲ್ಲ, ಸೊ 2 ಅಂದರೆ 2 ಎಕ್ಸ್ಟ್ರಾ ನಮಗೆ ಕಾಪಿಯಾಗಿ ಬರುತ್ತೆ. ಸೊ ಡಿಸ್ಟೆನ್ಸ್, ಇಲ್ಲಿ ಡಿಸ್ಟೆನ್ಸ್ ನೀವು ಕೊಡಬೇಕು. ಸೊ ಡಿಸ್ಟೆನ್ಸ್ ಒಂದು 40 ಕೊಟ್ಟು ಎಂಟರ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಸೊ ಈ ರೀತಿ ಒಂದು ಪ್ಯಾಟರ್ನ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿರುತ್ತೆ. ಸೊ ಇದರ ಆ್ಯಂಗಲ್ ಬೇಕಂದರೆ ನೀವು ಸೊ ಆ್ಯಂಗಲ್ ಕೊಟ್ಟಾಗ ಸೊ ಇಲ್ಲಿ ಈ ರೀತಿ ಆ್ಯಂಗಲಲ್ಲಿ ಕೂಡ ಚೇಂಜ್ ಆಗುತ್ತೆ, ರೈಟ್. ಸೊ ಆ್ಯಂಗಲ್ 0 ಕೊಟ್ಟರೆ ನಿಮಗೆ ಪ್ಯಾರಲ್ ಆಗಿರುತ್ತೆ ನೀಟಾಗಿ 0. ಸಪೋಸ್ ನೀವು ಆ್ಯಂಗಲ್ ಚೇಂಜ್ ಮಾಡಬೇಕಂದ್ರೆ ಆ್ಯಂಗಲ್ ಕೂಡ ಚೇಂಜ್ ಮಾಡಬಹುದು ಇಲ್ಲಿ. ಸೊ ಇಲ್ಲಿ ಬೋರ್ಡ್ ಡೈರೆಕ್ಷನ್ ಆ್ಯಂಡ್ ರಿವರ್ಸ್ ಡೈರೆಕ್ಷನ್ ಅಂತಿದೆ ಆಪ್ಷನ್ಸ್. ಸೊ ಬೋರ್ಡ್ ಡೈರೆಕ್ಷನ್ ಬೇಕಿದೆ, ಬೋರ್ಡ್ ಡೈರೆಕ್ಷನ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು, ರೈಟ್. ಸೊ ಇದು ಬಂದು ಸಿಂಪಲಾಗಿ ರೆಕ್ಟ್ಯಾಂಗ್ಯುಲರ್ ಪ್ಯಾಟರ್ನ. ಸೊ ಇದು ರೆಕ್ಟ್ಯಾಂಗಲ್ ಟೈಪ್ ಬರುತ್ತೆ ನಮಗೆ. ಡೈರೆಕ್ಷನ್ 1 ಇದು ಡೈರೆಕ್ಷನ್ 1 ಆಯಿತು. ಸೊ ಇಲ್ಲಿ ಇನ್ನೊಂದು ಡೈರೆಕ್ಷನ್ 2 ಅಂತ ಆಪ್ಷನ್ಸ್ ಇದೆ, ರೈಟ್. ಸೊ ಇವಾಗ ಡೈರೆಕ್ಷನ್ 2 ಅಲ್ಲಿ ಇನ್ಸ್ಟೆನ್ಸ್ ಅಗೇನ್ ನಾನು 2 ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಸ್ಪೇಸಿಂಗ್ ಅಗೇನ್ 40 ಎಂಟರ್ ಪ್ರೆಸ್ ಮಾಡ್ತಾಯಿದ್ದೀನಿ. ಸೊ ರೈಟ್ ಆ್ಯಂಡ್ ಆ್ಯಂಗಲ್ 0 ಎಂಟರ್ ಪ್ರೆಸ್ ಮಾಡಿ. ಸೊ ಈ ರೀತಿ ಒಂದು ಪ್ಯಾಟರ್ನ್ ಅನ್ನೋದು ನಮಗೆ ಕ್ರಿಯೇಟಾಗಿ ಬರುತ್ತೆ ಸ್ನೇಹಿತರೆ, ಸಿಂಪಲಾಗಿ, ರೈಟ್. ಸೊ ನಮಗೆ ಇಲ್ಲಿ ಸೆಲೆಕ್ಷನ್ ಮೆಥಡ್ ಕೂಡ ಡಿಫ್ರೆಂಟ್ ಸೆಲೆಕ್ಷನ್ ಮೆಥಡ್ ಇದೆ. ಸೊ ಇವೆಲ್ಲವೂ ಅಷ್ಟೊಂದು ಏನು ಯೂಸ್ ಆಗೋದಿಲ್ಲ. ಸೊ ಇದು ನಿಮಗೆ ಇನ್ನೂ ಡೀಟೇಲಾಗಿ ಮಾಹಿತಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸೆಲೆಕ್ಷನ್ ಮಾಡ್ಕೊತ ಹೋಗ್ತೀನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇದು ಕೂಡ ಸರ್ಕಲ್ ಪ್ಯಾಟರ್ನ್, ಸಿಂಪಲ್ ಸರ್ಕಲ್ ಟೈಪ್ ಫಾರ್ಮ್ ಆಗಿ ಬರುತ್ತೆ ಅಷ್ಟೇ. ನೀವು ಸೇಮ್ ಅಗೇನ್ ಫಸ್ಟಿಗೆ ಬಾಡಿ ಆಮೇಲೆ ಟ್ಯಾನ್ಜೆಂಟ್ ಮಾಡುವಂಥ ಬಾಡಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಸರ್ಕಲ್ ರೀತಿ ಫಾರ್ಮ್ ಆಗಿ ಬರುತ್ತೆ ನಮಗೆ, ರೈಟ್. ಸೊ ನೀವು ಫಸ್ಟಿಗೆ ಸರ್ಕಲ್ ಇಲ್ಲಿ ಆರ್ಕ್ ಒಂದು ಸೆಂಟರ್ ಪಾಯಿಂಟ್ ನೀವು ಕೊಡಬೇಕಾಗುತ್ತೆ. ಸೆಂಟರ್ ಪಾಯಿಂಟ್ ಇಲ್ಲಿ ಆಪ್ಷನ್ಸ್ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಈ ಒಂದು ಸೆಂಟರ್ ಪಾಯಿಂಟ್ ಕ್ಲಿಕ್ ಮಾಡಿದರೆ ಸರ್ಕಲ್ ಫಾರ್ಮ್ ಅಂತ ನಮಗೆ ಕ್ರಿಯೇಟಾಗಿ ಬರುತ್ತೆ. ಆ್ಯಂಡ್ ಸೊ ಇವುಗಳ ಆ್ಯಂಗಲ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇನ್ಸ್ಟೆನ್ಸ್ ಎಷ್ಟು ಇನ್ಸ್ಟೆನ್ಸ್ ಬೇಕು ಅಷ್ಟು ಇನ್ಸ್ಟೆನ್ಸ್ ನೀವು ಸಿಂಪಲಾಗಿ ಕ್ರಿಯೇಟ್ ಮಾಡಬಹುದು, ರೈಟ್. ಸೊ ಇಂಡಿ ಆ್ಯಂಗಲ್ ಕೊಟ್ಟಿದ್ದಾನೆ. ಸೊ ಇವೆಲ್ಲ ನಿಮಗೆ ಮಾಡಲ್ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ಅಗೇನ್ ಇಲ್ಲಿ ಕಟ್ ಆ್ಯಂಡ್ ಕ್ರಿಯೇಟ್ ಬಾಡಿ ಅಂತೇಳಿ 2 ಆಪ್ಷನ್ಸನ್ನು ಕೊಟ್ಟಿದ್ದಾನೆ, ರೈಟ್. ಸೊ ಈ ರೀತಿ ಈ ಒಂದು ಸರ್ಕ್ಯುಲರ್ ಪ್ಯಾಟರ್ನ್ ಆಗಿರಲಿ ಆ್ಯಂಡ್ ಸರ್ಕ್ಯುಲರ್ ಪ್ಯಾಟರ್ನ್ ಆಪ್ಷನ್ಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾನ್ಯುವಲ್ ಏನಿಲ್ಲ, ಮ್ಯಾನ್ಯುವಲ್ ಅದು ನಮಗೆ ಎಲ್ಲಿ ಬೇಕೋ ಅಲ್ಲಿ ನಾವು ಮೂವ್ಮೆಂಟ್ ಮಾಡೋದಕ್ಕೋಸ್ಕರ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ ನಮಗೆ, ರೈಟ್. ಸೊ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ, ಟೈಮ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಇದು ಸಾಲಿಡ್ ಫ್ರಮ್ ಸರ್ಫೇಸ್ ಅಂತಿದೆ. ಸೊ ಇವಾಗ ಒಂದು ಸರ್ಫೇಸ್ ಕ್ರಿಯೇಟ್ ಮಾಡಿರ್ತೀನಿ ನಾನು ಇವಾಗ. ಸೊ ಇಲ್ಲಿ ಒಂದು ಸರ್ಫೇಸ್ ಬ್ಲಾಕನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸಮ್ಟೈಮ್ಸ್ ನನಗೆ ಅದು ಸರ್ಫೇಸ್ ಆಗಿ ಬೇಡ, ನಾನು ಅದನ್ನು ಸಾಲಿಡಾಗಿ ಕ್ರಿಯೇಟ್ ಮಾಡ್ಬೇಕು ನಾನು. ಸೊ ಆ ಒಂದು ಟೈಮಲ್ಲಿ ಆ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ. ಸೊ ಈ ಬ್ಲಾಕ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು
ಒಂದು ಸರ್ಫೇಸ್ ಬ್ಲಾಕನ್ನು ಕ್ರಿಯೇಟ್ ಮಾಡೋಣ. ಡಿಫ್ರೆನ್ಸ್ ಏನು ಎರಡಕ್ಕಂದರೆ ಈ ಸರ್ಫೇಸ್ ಅನ್ನೋದು ನಮಗೆ ಈಚ್ ಲೇಯರ್ ಸಪ್ರೇಟಾಗಿ ಡ್ರಾ ಆಗಿ ಬಂದಿರುತ್ತೆ. ಸೊ ಈಚ್ ಫೇಸ್ ನೋಡಿ, ಈ ಫೇಸ್ ಬೇರೆ, ಈ ಫೇಸ್ ಬೇರೆ, ಈ ಫೇಸ್ ಬೇರೆ. ಸಾಲಿಡಲ್ಲಿ ಹಂಗಲ್ಲ, ಎಲ್ಲವೂ ಒಂದೇ ಫೇಸ್ ಆಗಿ ಬರುತ್ತೆ, ಒಂದೇ ಬೋರ್ಡಲ್ಲಿ ಕನೆಕ್ಟ್ ಆಗಿ ಬಂದಿರುತ್ತೆ. ಇವಾಗ ಸಾಲಿಡಲ್ಲಿ ಹೋಗ್ತೀನಿ, ಇದು ಸರ್ಫೇಸ್ ಡ್ರಾ ಮಾಡಿರೋದು. ಸೊ ಇವಾಗ ಸಾಲಿಡ್ ಫ್ರಮ್ ಸರ್ಫೇಸ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ಈ ರೀತಿ ಎಲ್ಲ ಸರ್ಫೇಸ್ ಇರೋದ್ರೆ ಇಲ್ಲಿ ಅದು ಆಪ್ಷನ್ಸ್ ಇರುತ್ತೆ ನಮಗೆ. ಇಲ್ಲಿ ರೈಟ್ ಸೈಡಲ್ಲಿ ನೋಡಿ, ಇಲ್ಲಿ ಸೆಲೆಕ್ಟ್ ಆಲ್ ಸರ್ಫೇಸ್ ಎಂಟಿಟಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒರಿಜಿನಲ್ ನಮಗೆ ಡಿಲೀಟ್ ಬ್ಲ್ಯಾಂಕ್ ಕೀಪ್ ಅಂತಿದೆ. ಸೊ ಒರಿಜಿನಲ್ ಡಿಲೀಟ್ ಆಪ್ಷನ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಈ ಸರ್ಫೇಸ್ ಡಿಲೀಟ್ ಆಗಿ ನನಗೆ ಸಾಲಿಡಾಗಿ ಕನ್ವರ್ಟ್ ಆಗ್ಬೇಕಂತೇಳಿ ಇದರ ಒಂದು ಮೀನಿಂಗ್. ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇವಾಗ ಸರ್ಫೇಸಿಂದ ಸಾಲಿಡ್ಗಾಗಿ ಕನ್ವರ್ಟ್ ಆಗಿ ಬರುತ್ತೆ ಈ ರೀತಿ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮತ್ತೆ ಅಗೇನ್ ಮಾಡಿಫೈ ಸೆಟ್ಟಿಂಗ್ ಬಗ್ಗೆ ನಿಮಗೆ ಡೀಟೇಲ್ ಆಗಿರುವಂಥ ಕ್ಲಾಸಸ್ಸನ್ನು ಪ್ರೊವೈಡ್ ಮಾಡ್ಕೊತ ಹೋಗ್ತೀನಿ. ಸೊ ಥ್ಯಾಂಕ್ ಯು.